ಇದರಿಂದ ಸತ್ಯದರ್ಶನ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸತ್ಯದರ್ಶನ ಅಂತ ಹೇಳ್ಬೋದು, ಮುಕ್ತಿ ದರ್ಶನ ಅಂತ ಹೇಳ್ಬೋದು. ಇಲ್ಲೇನ್ ಮಾಡ್ತೇನೆ, ನಾನು ಹಿಂದೆ ಏನೇನು ಟೀಚಿಂಗ್ ಮಾಡಿದ್ದೇನೆ ಅದಕ್ಕೊಂದು ಸಮ್ಮರಿ ಹೇಳ್ತೇನೆ, ಸಾರಾಂಶ. ಹಿಂದೆ ಏನೇನೋ ಆಗಿದೆ, ಆತ್ಮದರ್ಶನದಲ್ಲಿ, ಶಕ್ತಿ ದರ್ಶನದಲ್ಲಿ, ವೇದಾಂತದಲ್ಲಿ ಏನೇನು ಟೀಚಿಂಗ್ ಆಗಿದೆ ಅದಕ್ಕೆಲ್ಲ ಒಂದು ಸಾರಾಂಶ ಮಾಡಿ, ಓಕೆ ಇದಪ್ಪ ಫೈನಲ್ ನಿಮ್ಗೆ ಇಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಸಾರಾಂಶ ಇದೆ. ಇಲ್ಲಿ ಈ ಸತ್ಯದರ್ಶನ ಕಾರ್ಯಕ್ರಮದಲ್ಲಿ ನಾನು ಏನು ಮಾಡಬೇಕು, ಆ ಜೀವನವನ್ನ ಆತ್ಮಜ್ಞಾನದಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ. ಅದಕ್ಕೆ ಸತ್ಯದರ್ಶನ ಅಂದ್ರೆ ಬೆಳಕಿನಲ್ಲಿ, ಅರಿವಿನ ಬೆಳಕಿನಲ್ಲಿ ಜೀವನ ಮಾಡೋದು ಹೇಗೆ ಅಂತ. ಆ ಪ್ರಶ್ನೆಗೆ ಉತ್ತರ ಸತ್ಯದರ್ಶನ. ಮೊದಲು ಗುರುವಂದನೆ ಮಾಡೋಣ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಇಂದಿನ ಚಿಂತನೆ ಶುರು ಮಾಡೋಣ. ವರ್ತಮಾನದಲ್ಲಿ ಬದುಕಬೇಕು ಅಂತ ಕೇಳಿದೆ ನಾವು. ಅಂದ್ರೆ ಲಿವ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅಂತ ಇಂಗ್ಲಿಷ್ ಹೇಳ್ತೇವೆ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಥವಾ ವರ್ತಮಾನದಲ್ಲಿ ಬದುಕು, ಇದನ್ನ ಹೇಗೆ ಮಾಡುದು ಅಂತ. ವರ್ತಮಾನದಲ್ಲಿ ಯಾಕೆ ಬದುಕಬೇಕು ನಾವು? ವರ್ತಮಾನದಲ್ಲಿ ಯಾಕೆ ಬದುಕಬೇಕು? ನಾವು ವರ್ತಮಾನದಲ್ಲಿ ಬದುಕದಿದ್ರೆ ಭೂತಕಾಲದಲ್ಲಿ ಬದುಕ್ತೇವೆ. ಅದಕ್ಕೆ ಭೂತ ಬಡ್ದದ್ದು ಅಂತ ಹೇಳೋದು. ಅವನಿಗೆ ಭೂತ ಬಡಿದೆ ಅಂತ ಹೇಳಿದ್ರೆ ಎಲ್ಲೋ ಭೂತ ಬರ್ಲಿಲ್ಲ, ಇವಂದೇ ಏನು ಹಿಂದೆ ಆಗಿದೆ ಏನು ಪುನಃ ಪುನಃ ವಿಚಾರ ಮಾಡೋದು, ತಲೆ ಕೆಟ್ಟೋಗುದು. ಇನ್ನೇನಲ್ಲ, ಯಾವುದೋ ದೆವ್ವ ಭೂತ ಬಂತು ಕೂತ್ಕೊಳ್ಳಲ್ಲ. ನಮ್ಮ ತಲೆಯಲ್ಲಿ ಹಿಂದಿನ ವಾಸನೆಗಳು, ಸಂಸ್ಕಾರಗಳು ಎಲ್ಲ ನೆನಪುಗಳು ಬರ್ತು ಬಿಡ್ತವೆ. ಅದಕ್ಕೆ ಕನ್ನಡದಲ್ಲಿ ಹಿಂದೆ ಆಗಿದ್ದೋಗಿ ಭೂತಕಾಲ ಅಂತ ಹೇಳುದು. ಭೂತ ಅದು. ಆ ಭೂತ ನಿಮ್ಗೆ ಯಾಕೆ ಬಡಿತದೆ? ಭೂತ ಬಡಿಯೋದಂದ್ರೆ ಏನು? ಭೂತಕಾಲದಲ್ಲಿ ಜೀವನ ಮಾಡೋದು. ಯಾವುದಲ್ಲಿ? ಗಿಲ್ಟ್, ಅಪರಾಧ ಪ್ರಜ್ಞೆ. ನಾನು ಹಾಗೆ ಮಾಡಬಾರ್ದಾಗಿತ್ತು, ನಾನು ಹಾಗೆ ಮಾಡಬಾರ್ದಿತ್ತಪ್ಪ, ಅಲ್ಲ ನಾನು ಮಾಡಿದ ತಪ್ಪಾಯ್ತು. ಇದೆಯಂತವೆಲ್ಲ ನಿಮ್ಗೆ ದೊಡ್ಡ ಯಾಕಾದ್ರೂ ಮದ್ವೆ ಆದ್ನಪ್ಪ ರಿಗ್ರೆಟ್. ಮೊದ್ಲೇ ಗೊತ್ತಾಗಿದ್ರೆ ಎಲ್ಲ ಆಗ್ತಾ ಇರಲಿಲ್ಲ, ಆಯ್ತಾ? ಅಲ್ಲ ಮದ್ವೆ ಆದ್ ನಾನೇ ಮಾಡಿದ ತಪ್ಪಾಯ್ತು, ಹೀಗಾಗ್ಬಾರ್ದಾಗಿತ್ತು ನನ್ನ ಜೀವನದಲ್ಲಿ, ಅದಕ್ಕೆ ರಿಗ್ರೆಟ್. ನಮ್ ಹಿಂದೆ ಹೋಗಿ ಏನೋ ಕರೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಮಾಡಕ್ಕಾಗಲ್ಲ. ಪುನಃ ಪುನಃ ಕೊರಗೋದು, ಜೀವನ ಹಾಳು ಮಾಡ್ಕೊಳ್ಳೋದು. ಗ್ರೀವೆನ್ಸ್ ಅಂದ್ರೇನು? ನಾನು ಹೀಗಾದ್ದಕ್ಕೆ ಅವರೇ ಕಾರಣ, ಅವ್ರು ನನ್ನ ಹಾಳು ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರೆ ನಾನು ಹೀಗಿರ್ಲಿಲ್ಲ, ಅವ್ರೇನೋ ಹಾಳು ಮಾಡಿದ್ರು ಒಂದ್ಸಲ, ದಿನ ನಾವು ಹಾಳು ಮಾಡ್ಕೊಂಡು ನಮ್ಮನ್ನ ಪುನಃ ಪುನಃ ನೆನಪು ಮಾಡ್ಕೊಂಡು. ನೋಡ್ರಿ, ನನಗೊಂದು ಕತ್ತೆ ಅಂತ ಹೇಳ್ದ, ನನ್ನ ಜೀವನದಲ್ಲಿ ಅವ್ನು ಮರೆಯಲ್ಲ. ಬೈಕೊಳ್ಳೋದು ಯಾರಿಗೆ? ನನಗೆ. ಹಾಳು ಮಾಡ್ಕೊಳ್ಳೋದು ನನ್ನನ್ನ. ಭೂತಕಾಲ ಬಂದು ವರ್ತಮಾನ ಹಾಳು ಮಾಡ್ತಾ ಇದೆ. ಸ್ಯಾಡ್ನೆಸ್, ದುಃಖ.
ಅಯ್ಯೋ, ನಮ್ ಜೀವನ ಅಂದ್ರಿ ಮೇರಾ ಜೀವನ್ ಕೋರಾ ಕಾಗಜ. ನಮ್ ಜೀವನ ಹಾಳಾಗ್ಬಿಟ್ಟಿದೆ. ನಾನೇನು ಜೀವನ ಹಾಳಾಗಿತ್ತು. ನಾನ್ ಜೀವನದಲ್ಲಿ ವಿಕ್ಟಿಮ್ ರೀಪ್ಪ. ಎಲ್ರು ನನ್ನ ಡೋರ್ ಮ್ಯಾಟ್ ಆಗಿ ನೋಡ್ಕೊಳ್ತಾರೆ, ಎಲ್ಲ ನನ್ನ ಮೇಲೆ ಒದ್ದು ಹೋಗ್ತಾರೆ. ಅಲ್ಲ, ನಿಮ್ಗೆ ಯಾರು ನೋಡಿದಾರೆ, ಯಾರೋ ತೊಂದರೆ ಕೊಟ್ರು, ಬಟ್ ನೀವ್ ಯಾಕಿದ್ದೀರಿ ಈಗ? ಕೀಪಿಂಗ್ ಆನ್ ಥಿಂಗ್ ಅಂತ ಪಾಸ್ಟ್. ಭೂತಕಾಲದ ಬಗ್ಗೆ ಯೋಚನೆ ಮಾಡೋದು, ವರ್ತಮಾನ ಕಾಲ ಹಾಳು ಮಾಡ್ಕೊಳ್ಳೋದು, ಬಿಟ್ಟರ್ನೆಸ್, ದೇಶ. ಆ ಮನುಷ್ಯ ಹೀಗಿದ್ದ, ಹೀಗಿದ್ದ, ಜೀವಮಾನ ಇಡೀ ಅವ್ರನ್ನ ಕ್ಷಮಿಸಲ್ರಿಯಪ್ಪ. ಫಾರ್ಗಿವ್ನೆಸ್. ಐ ವಿಲ್ ನಾಟ್, ಜೀವಮಾನ ಇಡೀ ಅವ್ರನ್ನ ಫಾರ್ಗಿವ್ ಮಾಡಲ್ಲ, ಕ್ಷಮಿಸಲ್ಲ ನಾನು ಫಾರ್ಗಿವ್ನೆಸ್. ಹಾವಿನ ದೇಶ 12 ವರ್ಷ, ನನ್ನ ರೋಷ 100 ವರ್ಷ. ಅದೇನಾಗುತ್ತೆ, ಈ ಸಿನಿಮಾ ಹಾಡು ನೋಡಿ ಅವ್ರು ಪ್ರೋಗ್ರಾಮ್ ಮಾಡ್ಕೊತಾರೆ. ದೇರ್ ಇಸ್ ಅ ಸಾಂಗ್, snake remains for 12 years, but I won't remember 100 years. I won't forget for 100 years. ಹಾವಿನ ದ್ವೇಷ. ಆ ಸಿನಿಮಾ ಹಾಡು ನೋಡಿ ಅದನ್ನೇ ಕಲ್ತು ಬಿಡ್ತಾರೆ ಜನ. ಜ್ಞಾನದಿಂದ ಕಲಿಯೋದ್ರ ಬದಲು ಸಿನಿಮಾ ಹಾಡು ನೋಡಿ ಅದನ್ನ ರಿಪೀಟ್ ಮಾಡ್ಕೊಂಡು ಅದನ್ನೇ ಮಾಡ್ಬಿಡ್ತಾರೆ ಸ್ಟ್ರಾಂಗ್ ಆಗಿ. How many of things you learn from movies? ಆ ಮೂವೀಸ್ ನೋಡಿ, ಆ ಮೂವಿಯಲ್ಲಿ ಪಾಪ ಹೀರೋಯಿನ್ ಹೋಗ್ಬಿಡ್ತಾಳೆ, ಇವನ್ ಹೀರೋಯಿನ್ ಕುಡಿಯೋದು. ಸೊ ನಮ್ಗೆ ಗೊತ್ತು ಹೀರೋಯಿನ್ ನಮ್ಮ ಜೀವನದಲ್ಲಿ ಹೀರೋಯಿನ್ ಹೋಗ್ಕೊಂಡು ನಾವು ಹೋಗಿ ಕುಡಿಬೇಕು ಅಂತ. ಏನೋ ಆಯ್ತು, ಸುಸೈಡ್ ಮಾಡ್ಕೊಂಡ ಸಿನಿಮಾ ನೋಡಿ, ಇವನು ಹೋಗಿ ಜೀವನದಲ್ಲಿ ಸುಸೈಡ್ ಮಾಡ್ಕೊಂಡು. ಇಂಥವೆಲ್ಲ ಮೂರ್ಖತನ ಕಲಿತೇವೆ ನಾವು. ಜಿಗುಪ್ಸೆ, ಇದು ಭೂತಕಾಲ. ಜಿಗುಪ್ಸೆ ಯಾಕ್ರೆ ಬರ್ಬೇಕು? ಏನ್ ಹೋಯ್ತು ಹಾಳಾದ್ದು. ನಿಮ್ ಜೀವನ ಈಗ ಇವತ್ತು ಯಾಕೆ ಹಾಳು ಮಾಡ್ಕೊಳ್ತೀರಾ? ಅಲ್ಲಿ ಇಲ್ಲಿ ನಡೆದ ಕತೆ ಬೆಂಗಳೂರಲ್ಲಿ, ಯಾರೊಬ್ಬ ಹುಡುಗ 21 ವರ್ಷದ ಹುಡುಗ, ಅವನು ಯಾರೋ ಹುಡುಗಿಗೆ ಪ್ರಪೋಸ್ ಮಾಡಿದಂತೆ. ಅವಳು ಬೇರೆ ಮದುವೆ ಮಾಡ್ಕೊಂಡು, ಇವನು 18ನೇ ವಾಳಿಂದ ಹಾರಿ ಸಾಯಲಿಲ್ಲ. ಸತ್ರೆ ಪರವಾಗಿಲ್ಲ, ಸತ್ರೆ ಬಹಳ ದೊಡ್ಡದು. ಸಾಯಲಿಲ್ಲ, ದೇಹದಲ್ಲಿ ಎಲ್ಲಾ ಮೂಳೆಗಳು ಮುರಿದೋಗ್ಬಿಟ್ರೆ, ಇಡೀ ಜೀವಮಾನ ಪರ್ಯಂತ ಬೆಡ್. ಆಯ್ತಾ? ಅವನ ತಂದೆಗೆ 30 ಲಕ್ಷ ಖರ್ಚಾಯ್ತು. ಪಾಪ ಬಡತನದ ಮನೆ, 30 ಲಕ್ಷ ಖರ್ಚು. ಅದ್ರ ಮೇಲೆ ಮಗ ಮನೆಯಲ್ಲಿ ಸಾಯುವವರೆಗೆ ಮಂಚದ ಮೇಲೆ. ನಮ್ಮ ಹಿಂದಿನ ಭೂತಕಾಲ ನೋಡಿ, ವರ್ತಮಾನ ಕಾಲ ನೋಡಿ, ವರ್ತಮಾನ ಹಾಳು ಮಾಡಿ ಭವಿಷ್ಯತ್ ಹಾಳು ಮಾಡ್ಬಿಡುತ್ತೆ. ಎಂತ ಜೀವನ ನೋಡಿ. ಜ್ಞಾನಪೂರ್ವಕ ವರ್ತಮಾನದಲ್ಲಿ ಜೀವನ ಮಾಡಿದ್ರೆ ಇಲ್ಲ, ಭೂತಕಾಲಕ್ಕೆ ಹೋದು ಪುನಃ. ಇನ್ನೊಂದು ಕೇಸ್, ನಮ್ಮ ಪಕ್ಕದ ಮನೆಯವರು ಹೆಂಡತಿ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಟ್ಲು. ಹೆಂಡತಿ ಕ್ಯಾನ್ಸರ್ ಆಗಿಬಿಟ್ಟು ಸತ್ತೋಗ್ಬಿಟ್ಟು ಗಂಡನಿಗೆ ಜಿಗುಪ್ಸೆ ಬಂದು ಬಾವಿಗೆ ಹೋಗಿ ಹಾರಿದ್ರು. ಸಾಯ್ಬೇಕಾ? ಆ ಬಾವಿಗೆ ಹಾರುವಾಗ ಬಾವಿ ಕಲ್ಲಿನ ಬಾವಿ, ಅದು ಕಾಲು ತಾಗಿ ಕಾಲು ಫ್ರಾಕ್ಚರ್. ಅವನ್ ಯಾರೋ ಬಂದು ಉಳಿಸಿದ್ರು. ಲೈಫ್ ಲಾಂಗ್ ಒಂದು ಕಾಲು ಉಂಟು, ಜೀವನ ಉಂಟು. ಹೀಗಿದೆ ಜೀವನ. ಅಂತ ಕೆಲಸ ನೀವೇನ ಮಾಡಿದಿರಪ್ಪ ಜೀವನದಲ್ಲಿ? ಕಡೆಗೆ ಭವಿಷ್ಯತ್ ಕಾಲ ಬರೀ ನಾಳೆ ಏನಾಗುತ್ತೆ ನಮ್ಗೆ, ನಾಡ್ದೇನಾಗುತ್ತೋ ಫಿಯರ್, ಹೆದರಿಕೆಯಲ್ಲಿದೆ. ಅಲ್ಲಿ ಭವಿಷ್ಯತ್ ಕಾಲ. ವರ್ತಮಾನ ಕಾಲ ಇಲ್ಲ. ಯಾರ ಬಗ್ಗೆ ರಿಗ್ರೆಟ್, ಗಿಲ್ಟು, ಫಿಯರು, ಸ್ಯಾಡ್ನೆಸ್ ಇದೆ, ಅಲ್ಲಿ ಭೂತಕಾಲ. ಪಾಸ್ಟ್, ಫಿಯರು, ಭೂತಕಾಲ. ನಿಮ್ಗೆ ಇರೋದು ಇವತ್ತು ಮಾತ್ರ ರೀಪ್ಪ. ಇವತ್ತೊಂದು ಚೆನ್ನಾಗಿ ಬದುಕುದು ಕಲ್ರಿಯಪ್ಪ. ವರ್ತಮಾನ ಕಾಲ ಮಾಡ್ತೇವಾ? ಇಲ್ಲ. ಇವತ್ತು ಹಾಳು ತಲೆ ಯೋಚನೆಗಳು, ಪುನಃ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡುದು. ಏನು, ಅವ್ರು ಹೀಗೆ ಮಾಡ್ಬಾರ್ದಾಗಿತ್ತು, ಅವ್ರು ಹಾಗೆ ಮಾಡ್ಬಾರ್ದಾಗಿತ್ತು, ನಾಳೆ ನನ್ಗೆ ಏನಾಗುತ್ತೋ. ಅವ್ರು ಇವತ್ತು ನಿಮ್ಗೆ ಇದ್ರ ಕೈಯಲ್ಲಿ ಇದ್ದೀರಿ, ಅಲ್ಲಿ ಸಮಾಧಾನ ಆಗಿರ್ರಿ. ವರ್ತಮಾನ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಿ, ವರ್ತಮಾನ ಕಾಲದಲ್ಲಿ ಇರಿ. ಇರ್ತೇವ ನಾವು? ಯಾಕೆ? ಯಾಕಿರಲ್ಲ? ವರ್ತಮಾನ ಕಾಲ ಜೀವನ ಮಾಡಕ್ಕಾಗಲ್ಲ. ಯಾಕಂದ್ರೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ನಿಜ ಅಂತ ನಂಬ್ತೇವೆ. ವರ್ತಮಾನ ಕಾಲ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ನಮ್ಮ ಜೀವನ ವರ್ತಮಾನ ಕಾಲನೇ ಯಾವಾಗ ನಮ್ಮ
ಭೂತಕಾಲ ಭವಿಷ್ಯತ್ ಕಾಲ ಸುಳ್ಳು. ಭವಿಷ್ಯತ್ ಹುಟ್ಟಿಲ್ಲ, ಭೂತಕಾಲ ಸತ್ತೋಗ್ಬಿಟ್ಟಿದೆ, ಎರಡೂ ಇಲ್ಲ. ವರ್ತಮಾನ ಕಾಲ ಕಾಲಿದ್ದೀರಿ. ಈ ಜೀವನವನ್ನು, ಇವತ್ತಿನ ಜೀವನವನ್ನು ಹೇಗೆ ಸಾರ್ಥಕ ಮಾಡ್ಕೊಳ್ತೀವಿರಪ್ಪ ನಾವು? ಮಾಡಲ್ಲ, ಹಾಳು ಮಾಡ್ಕೊಳ್ತೀವಿ. ಆಯ್ತು, ಈಗ ವರ್ತಮಾನ ಕಾಲದಲ್ಲಿ ಜೀವನ ಮಾಡ್ಲಿಕ್ಕೆ ಆಗುತ್ತಾ ನಮ್ಗೆ ಅಂತ ಪ್ರಶ್ನೆ. ಅಂದ್ರೆ ಯಾವುದೇ ಸನ್ನಿವೇಶ ಬಂದ್ರು ನಾವು ವರ್ತಮಾನ ಕಾಲದಲ್ಲಿ ಜೀವನ ಮಾಡ್ಲಿಕ್ಕೆ ಆಗತ್ತೇನಪ್ಪ ಅಂತ. ಯಾಕಂದ್ರೆ ನಾವು ವರ್ತಮಾನ 6 ಗಂಟೆ, ಈಗ ಸಂಜೆ 6 ಗಂಟೆ ರೀ, 6 ಗಂಟೆಯಿಂದ ವರ್ತಮಾನ ಕಾಲ ಜೀವನ ಮಾಡ್ತೇವೆ. 6 ಗಂಟೆ ನಾವು ಲೆಕ್ಕ ಮಾಡಿದ್ರೆ 6 ಗಂಟೆ ಅದು 6 ಗಂಟೆ 1 ನಿಮಿಷ ಆಗಿಬಿಡ್ತು. ಅಂದ್ರೆ ನಾವು ವರ್ತಮಾನ ಕಾಲ ಬಾಯಿ ಹೊರಗಡೆ ಹಿಡ್ಕೊಳಕ್ ಆಗಲ್ಲ, ಬಾಹ್ಯದಲ್ಲಿ ಹಿಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಹೋಗ್ತಾ ಇರ್ತದೆ. ವರ್ತಮಾನ ಕಾಲ ಹಿಡಿಬೇಕಾದ್ರೆ ಒಳಗೆ ಹೋಗ್ಬೇಕು. ವರ್ತಮಾನ ಕಾಲ ಹಿಡಿಬೇಕಾದ್ರೆ ಮೊದಲು ಒಳಗಿರೋದು ಕಲಿಬೇಕು. ಯಾಕಂದ್ರೆ ಹೊರಗೆ ನಾನು ವರ್ತಮಾನದಲ್ಲಿ ಇದೆ ಅಂತ ಹೇಳ್ಕೊಳ್ಳೋದು ಭೂತಕಾಲ ಆಗ್ಬಿಡ್ತದೆ, ಫಾಸ್ಟ್ ಆಗ್ಬಿಡ್ತದೆ. ಒಳಗೆ ನಾನು ವರ್ತಮಾನದಲ್ಲಿ ಇರೋದು ಕಲಿಬೇಕು, ನನ್ನೊಳಗೆ. ಯಾಕಪ್ಪ ನಮ್ಗೆ ಪ್ರಪಂಚದ ಅನುಭವ ಆಗ್ತಾ ಇದೆ ಸ್ವಾಮಿ? ನಾವು ಪ್ರಪಂಚ ಇರ್ಬೇಕಲ್ಲ ವರ್ತಮಾನ ಕಾಲದಲ್ಲಿ. ಅದೇ ಹಾಗೆ ನೋಡಿ ಸ್ವಾಮಿ, ನಿಮ್ಮ ಎಲ್ಲ ಪ್ರಪಂಚದ ಅನುಭವಗಳು ಆಗುವುದು ಈ ಶರೀರದೊಳಗೆ. ಈ ಶರೀರ ಇಲ್ಲದ್ರೆ ಪ್ರಪಂಚ ಅನುಭವ ಇಲ್ಲ. ಈ ಶರೀರ ನಿಮ್ಗೆ ಇನ್ಸ್ಟ್ರೂಮೆಂಟು. ಇಡೀ ಪ್ರಪಂಚದಲ್ಲಿ ಏನೇನು ಕಾಣ್ತಾ ಇದೆ ಅದೆಲ್ಲ ಅನುಭವ ಆಗೋದು ಒಳಗೆ. ನೀವು ಒಳಗಿನ ಅನುಭವಕ್ಕೆ ವರ್ತಮಾನದಲ್ಲಿ ಇರೋದು ಕಲಿಬೇಕು. ಅವಾಗ ಹೊರಗಿನ ಅನುಭವ ತಕ್ಷಣ ಆಗುತ್ತದೆ. ನೀವು ಹೊರಗಿನ ಅನುಭವ ಮಾಡಿದ್ರೆ ಅಲ್ಲಿ ಗ್ಯಾಪ್ ಬಂದ್ಬಿಡ್ತು, ಅಲ್ಲಿ ಹೊರಗೆ ಹೋಗಿ ಒಳಗೆ ಬರೋದ್ರೊಳಗೆ ಟೈಮ್ ಆಗ್ಬಿಡ್ತು. ನಿಮ್ಗೆ ಹೊರಗೆ ಏನ್ ಪ್ರಪಂಚದಲ್ಲಿ ಕಾಣ್ತಾ ಇದೆಯಪ್ಪ? ಆಕಾಶ ಕಾಣ್ತಾ ಇದೆ ಸ್ವಾಮಿ, ವಾಯು ಕಾಣ್ತಾ ಇದೆ, ಜಲ ಕಾಣ್ತಾ ಇದೆ, ನೀರು ಕಾಣ್ತಾ ಇದೆ, ಪಂಚಭೂತಗಳು ಕಾಣ್ತಾ ಇದ್ದಾವೆ ಸ್ವಾಮಿ. ಹೊರಗಡೆ ಏನ್ ಕಾಣ್ತಾ ಇದೆ ಅದು ಕಾಣ್ತಾ ಇಲ್ಲ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಇಂದ್ರಿಯಗಳ ಮೂಲಕ ಹೋದಾಗ, ಒಳಗೆ ಹೋದಾಗ ಆಕಾಶ ಇದು ಶಬ್ದ ಆಗುತ್ತೆ, ಗಾಳಿ ಇದು ಸ್ಪರ್ಶ ಆಗುತ್ತೆ, ಅಗ್ನಿ ಇದು ರೂಪ ಆಗುತ್ತೆ, ವಾಯು ಇದ್ದುದು ಜಲ ಇದ್ದುದು ರಸ ಆಗ್ತದೆ, ಪೃಥ್ವಿ ಇದು ಗಂಧ ಆಗುತ್ತೆ. ನಿಮ್ಮೊಳಗೆ ಹೊರಗಿನ ಪ್ರಪಂಚ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ರೂಪವಿದೆ. ನಿಮ್ಗೆ ಅನುಭವ ಆಗ್ತದೆ ಹೊರಗಿನ ಪ್ರಪಂಚ ಅಲ್ಲ, ನಿಮ್ಗೆ ಅನುಭವ ಆಗ್ತದೆ ಒಳಗಿನ ಪ್ರಪಂಚ. ಅಂದ್ರೆ ಇಡೀ ವಿಶ್ವ ಎಲ್ಲಿದೆ? ನಮ್ಮ ದೇಹದೊಳಗಿದೆ. ನೀವು ಸೂರ್ಯನ ಹತ್ರ ಹೋಗಿ, ಚಂದ್ರನ ಹತ್ರ ಹೋಗಿ ಅನುಭವ ಆಗೋದು ಇಲ್ಲೇ ಒಳಗೆ, ಹೊರಗಾಗಲ್ಲ ಅನುಭವ. ಹೊರಗಿನ ಅನುಭವ ಇಲ್ವೇ ಇಲ್ಲ. ರಮಣ ಮಹರ್ಷಿಗಳಿಗೆ ಯಾರು ಕೇಳಿದ್ರು, ಮಹರ್ಷಿಗಳೇ ನೀವು ಕ್ಯಾಲಿಫೋರ್ನಿಯಾಗೆ ಬಂದ್ಬಿಡ್ರಿ ಅಂತ. ರಮಣ ಮಹರ್ಷಿ ಕೇಳಿದ್ರು, ಏನದು ಕ್ಯಾಲಿಫೋರ್ನಿಯಾ ಅಂದ್ರೆ? ಅಲ್ಲೊಂದು ಊರು ಅಂತ. ಆ ಊರಿನ ಅನುಭವ ಎಲ್ಲ ಆಗತ್ತಪ್ಪ, ನಮ್ಮ ಮನಸ್ಸಿನೊಳಗೆ ತಾನೆ, ಇಲ್ಲಿದ್ರೇನೋ ಅಲ್ಲಿದ್ರೇನೋ ಅಂತ ಹೇಳಿದ್ರು. ಇಲ್ಲರಿ ನಮ್ಗೆ ಬೇರೆ ಅನುಭವ ಬೇಕು. ಅನುಭವ ಅಂತ ನಾವು ಹೋಗ್ತೇವೆ, ಹಿಮಾಲಯಕ್ಕೆ ಹೋಗ್ತೇವೆ, ಎಲ್ಲ ಹೋಗ್ತೇವೆ, ಕಡೆಗೆ ಅನುಭವ ಆಗುದೇನು ಗೊತ್ತಾ? ಅಷ್ಟೇ, ಶಬ್ದ ಸ್ಪರ್ಶ ರೂಪ ರಸಗಂಧ ಒಳಗೆ ಅಷ್ಟೇ. ನಮ್ಮ ಇಡೀ ಜೀವನದ ಅನುಭವ ಇದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಕಡೆ ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೇವೆ, ಅದು ಬುದ್ಧಿ. ಕಡೆಗೆ ಮೆಮೊರಿ, ನೆನಪು. ಇಷ್ಟೇ ನಮ್ಮ ಜೀವನ. ಶಬ್ದ ಸ್ಪರ್ಶ. ನಮಗೆ ಪ್ರಪಂಚ ಬಹಳ ರಂಗಾಗಿ ಬಣ್ಣ ಬಣ್ಣ ಕಾಣ್ತದೆ, ಅದ್ರ ಒಳಗೆ ನೋಡಿದ್ರೆ ಬರೀ ಇರೋದು ಶಬ್ದ ಸ್ಪರ್ಶ ರೂಪ ರಸಗಂಧ. ಟಿವಿಯಲ್ಲಿ ಬಹಳ ಚೆನ್ನಾಗಿ ಪಿಕ್ಚರ್ ಕಾಣ್ತದೆ, ಎಷ್ಟು ಚೆನ್ನಾಗಿ ಹೀರೋಯಿನು, ಎಷ್ಟು ಚೆನ್ನಾಗಿ ಹೀರೋ, ಏನ್ ಆಕ್ಷನು. ಅದು ಸ್ವಲ್ಪ ಟಿವಿ ಒಳಗೆ ನೋಡಿದ್ರೆ ಅಲ್ಲಿರೋದು ಬರೀ 3 ಬಣ್ಣಗಳು, ರೆಡ್ ಗ್ರೀನ್ ಬ್ಲೂ RGB. ಆ 3 ಬಣ್ಣಗಳು ಇಷ್ಟು ಬಣ್ಣ ಕಾಣ್ತವೆ. ಹೊರಗಡೆ ನೋಡಿದಾಗ ಬಣ್ಣ ಬಣ್ಣವಾಗಿ ಹುಡುಗ ಹುಡುಗಿ ಕಾಣ್ತಾರೆ, ಒಳಗಡೆ ನೋಡಿದ್ರೆ ಬರೀ ಇರೋದು 3 ಬಣ್ಣಗಳು. ಈ ಪ್ರಪಂಚ ಇದೆಲ್ಲ ಬಣ್ಣ ಬಣ್ಣವಾಗಿ ವಿಚಿತ್ರ ಕಾಣ್ತದೆ ಹೊರಗಡೆ. ಒಳಗಡೆ ಹೋದ್ರೆ ಅಲ್ಲಿರೋದು ಬರೀ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಕಡೆಗೆ ನೆನಪುಗಳು. ಆ ನೆನಪುಗಳು ಕೂಡ ನಿಜನಾ? ನೆನಪುಗಳು ಕೂಡ ಮಿಥ್ಯ. ಯಾಕೆ ನೆನಪುಗಳು ಮಿಥ್ಯ? ಪ್ರಪಂಚದಲ್ಲಿ ಎಲ್ಲ ಬದಲಾಗ್ತಾ ಇದೆಯಪ್ಪ. ಆ ಬದಲಾಗ್ತಿರೋದು ಫೋಟೋ ತಗೊಂಡು ಇದು ಸತ್ಯ ಅಂತ ಹೇಳ್ತೇವೆ ನಾವು. ನಿಮ್ಮನೇಲಿ ಆಲ್ಬಮ್ ಇರುತ್ತೆ, ಆ ಆಲ್ಬಮ್ ಅಲ್ಲಿ ನೋಡ್ರಿ ನಾನು ಹೇಗಿದ್ದೀನಿ ನೋಡ್ರಿ, ಅದ್ಯಾರು ನಾನು ಹುಡುಗಿ ಅಲ್ಲಿ ಲಂಗ ಹಾಕೊಂಡಿದ್ದೆ, ನಾ ಈಗ ಮುದುಕಿ ಆಗಿದ್ರ, ನೋಡ್ರಿ ನಾನು ಹೀಗೆ ಇದ್ದೆ ಅಂತ. ನಾನು ಎಲ್ಲಿ ನಾನಿದೆ ಅಲ್ಲಿ, ಇದೇನು ಯಾರು ಅಂತ. ನಾನು ಎಲ್ಲಿದೆ ಅಲ್ಲಿ. ಈ ಫೋಟೋಗಳನ್ನು ತೆಗೆದುಕೊಂಡು ಫೋಟೋಗಳು ನಿಜ ಅಂದ್ರೆ ನಾವು ಜೀವನ ಮಾಡ್ತೇವೆ. ಏನ್ ಭ್ರಮೆ ನಮ್ದು, ಇಲ್ಯೂಷನ್. ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ, ಈ ಕ್ಷಣದಲ್ಲಿ ನಮ್ಮ ಒಳಗೆ ಏನಾಗ್ತದೆ ಅಂತ ಗಮನಿಸ್ಲಿಕ್ಕೆ ಕಲ್ತ್ರೆ ನಾವು ವರ್ತಮಾನ ಕಾಲದಲ್ಲಿ ಇರ್ತೀವಿ. ಒಳಗಾಗೋದನ್ನ ನೋಡ್ಸೋದು. ಒಳಗೆ ಏನಾಗುತ್ತಪ್ಪ ನೋಡೀಗ, ಇದು ಟೀ ಕುಡಿತೇವೆ,
ಇದು ಟೀ. ಆದ್ರೆ ನಿಜವಾಗಿ ನನ್ನ ಅನುಭವ ಏನು, ಟೀ ಅಲ್ಲ, ನನ್ನ ನಾಲಿಗೆ ಮೇಲೆ ರುಚಿ, ಸ್ಪರ್ಶದ ಅನುಭವ. ಅದು ಅನುಭವ, ಟೀ ಅಲ್ಲ. ಯಾವಾಗ ಪಂಚ ಇಂದ್ರಿಯಗಳು ಆ ಇಂದ್ರಿಯ ವಸ್ತುಗಳು ಸಂಪರ್ಕಕ್ಕೆ ಬರ್ತವೆ, ಅಲ್ಲಿ ನಮ್ಮ ದೇಹದಲ್ಲಿ ಸಂವೇದನೆ ಆಗುತ್ತೆ, ಸೆನ್ಸೇಷನ್ ಆಗುತ್ತೆ. ಆ ಸೆನ್ಸೇಷನ್ ಅನುಭವ ಅಂತ ಹೇಳುದು. ಅನುಭವ ಅಂದ್ರೆ ಹೊರಗಲ್ಲ, ಆ ಸಂವೇದನೆ ಎಲ್ಲಿ ಆಗುತ್ತೆ, ನಮ್ಮ ಶರೀರದೊಳಗಾಗುತ್ತೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿದ ಬೀರ್ಯತೆ. ಈ ನಮ್ಮ ಶರೀರ ಇದೆ, ಇದು ಕ್ಷೇತ್ರ. ಕ್ಷೇತ್ರ ಅಂದ್ರೆ ಎಕ್ಸ್ಪೀರಿಯನ್ಸ್, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್. ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಹೊರಗಿಲ್ಲ, ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಶರೀರ. ಹೊರಗೆ ಏನಿದೆ ಅದು ಕರ್ಮಕ್ಷೇತ್ರ, ಕರ್ಮ ಮಾಡಿದ ಜಾಗ. ಅದು ಅನುಭವ ಕ್ಷೇತ್ರ ನಮ್ಮ ಶರೀರ. ಇಡೀ ಪ್ರಪಂಚ ಅನುಭವ ಆಗೋದು ಒಳಗಡೆ. ನೀವು ಅನುಭವ ಅಂತ ಹೇಳ್ತೀರಾ, ಟೀ ಅನುಭವ, ಕಾಫಿ ಅನುಭವ, ಸಿನಿಮಾ ಅನುಭವ, ಕಡೆಗೆ ಆಗೋದು ಅನುಭವ ನಿಮ್ಮ ಒಳಗೆ ಸಂವೇದನೆ ಅಷ್ಟೇ. ಇಡೀ ಟಿವಿಯಲ್ಲಿ ಏನ್ ಪಿಕ್ಚರ್ ಕಾಣ್ತಾ ಇದೆ, ಆ ಹುಡುಗಿ ಹುಡುಗ, ಡ್ಯಾನ್ಸು, ಹೀರೋ, ವಿಲನ್, ಒಳಗಡೆ ಏನಿದೆ ಬರೀ 3 ಕಲರ್ಗಳು, ರೆಡ್, ಗ್ರೀನ್, ಬ್ಲೂ. ಅದನ್ನ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೊರಗಡೆ ಪಿಕ್ಚರ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ. ಅದೇ ರೀತಿ ನಮ್ಗೆ ಒಳಗಡೆ ಏನಾಗುತ್ತೆ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಹೊರಗಡೆ ಪಿಕ್ಚರ್ ಚೆನ್ನಾಗಿ ಕಾಣ್ತದೆ. ಹೊರಗಡೆ ಪಿಕ್ಚರ್ ನೋಡಿದ್ರೆ ಒಳಗಡೆ ಇಷ್ಟೇ ಇರೋದ್ರಿ ಅಪ್ಪ. ನೋಡ್ರಿ ಎಷ್ಟು ಸುಂದರಿ ಹುಡುಗಿ, ಬಹಳ ಸುಂದರಿ ರೀ, ಅವಳನ್ನೇ ಮದುವೆ ಆಗ್ಬೇಕು. ಡಾಕ್ಟರ್ ಸ್ವಲ್ಪ ಎಕ್ಸ್ರೇ ಫಿಲ್ಮ್ ತೋರಿಸಿ, ಅಲ್ಲಿರೋದು ಎಲುಬು, ಮೂಳೆ ಮಾಂಸ, ಹೊರಗಡೆ ಪ್ಯಾಕೇಜಿಂಗ್. ನಾವು ಹೊರಗಡೆ ಪ್ಯಾಕೇಜಿಂಗ್ ಬರೀ ಹೋಗ್ತೇವೆ, ಒಳಗಡೆ ಏನಾಗುತ್ತೆ ನೋಡಲ್ಲ. So we look at attracted by the people outside, so new beautiful people, so attractive. If you take X-ray, what is there? Only bones. Ghost. ಆ ಬೋನ್ಸ್ ನೋಡಿದ್ರೆ ನೋಡಬಿಡ್ತಾನ ಅವನು. ನಾವು ಸತ್ಯ ನೋಡಕ್ ಹೋಗಲ್ಲಪ್ಪ, ಯಾಕಂದ್ರೆ ಸುಳ್ಳು ನಮ್ಗೆ ಬಹಳ ಚೆನ್ನಾಗಿ ಕಾಣ್ತದೆ. ಫಾಲ್ಸ್ ಸುಳ್ಳು. ಸತ್ಯ ನೋಡಕ್ ಹೋಗಲ್ಲ ನಾವು, ಸುಳ್ಳು ಬಹಳ ಚೆನ್ನಾಗಿ ಕಾಣ್ತದೆ, ಸುಳ್ಳು ಅಟ್ರಾಕ್ಟ್ ಆಗ್ಬಿಡ್ತೇವೆ. ಸತ್ಯ ಒಪ್ಕೊಳ್ಳೋದು ಕಷ್ಟ, ರಿಯಾಲಿಟಿ ಒಪ್ಕೊಳ್ಳೋದು ಕಷ್ಟ. ನಾವ್ ಯಾರನ್ನ ಒಳ್ಳೆಯವರು ಕೆಟ್ಟವರು ಅಂತ ಹೇಳ್ತೇವೆ, ನಮ್ಗೇನ್ ಗೊತ್ತಿಲ್ಲ ಒಳ್ಳೆಯವರು ಕೆಟ್ಟವರು, ನಮ್ಮೊಳಗೆ ಏನ್ ರಿಯಾಕ್ಷನ್ ಇದೆ ಬಟ್ ನಮ್ಗೆ ಗೊತ್ತಿಲ್ಲ. ನನ್ನೊಳಗೆ ರಿಯಾಕ್ಷನ್ ಇದೆ, ನಾವು ಒಪ್ಕೊಳ್ಳಲ್ಲ, ಅವ್ರು ಕೆಟ್ಟವ್ರು ಅಂತ ಹೇಳ್ತೇವೆ. ಯಾವಾಗ ನಮ್ ಫಿಂಗರ್ ಎಲ್ಲಿರುತ್ತೆ ಅಲ್ಲಿ ಇರ್ತದೆ, ಫಿಂಗರ್ ಇಲ್ಲಿರ್ಬೇಕು. ನಮ್ ಬೆರಳು ಯಾವ ಕಡೆ, ಅಲ್ಲಿ. ಬೆರಳು ಈ ಕಡೆ ಹೋಗೋದೇ ಇಲ್ಲಲ್ಲ. ನೀನ್ ಮಾಡಿದ ತಪ್ಪು, ನಾನು ಪರ್ಫೆಕ್ಟ್. ನಮ್ಮನ್ನ ನಾವು ತಿದ್ದಿಕೊಳ್ತೀವಿ ಯಾವಾಗಪ್ಪ, ಅದೇ ಆತ್ಮಜ್ಞಾನ. ನನ್ನೊಳಗೆ ಕರೆಕ್ಷನ್ ಆಗ್ಬೇಕು. ನನ್ನೊಳಗೆ ಕರೆಕ್ಷನ್ ಆದಾಗ ನನ್ನಲ್ಲಿ ಕಾಮ, ಕ್ರೋಧ, ಮತ, ಮತ್ಸರ, ಮೋಹ, ಲೋಭ ಕಡಿಮೆ ಆದ್ರೆ ಅದೇ ಜ್ಞಾನ. ಅದ್ಯಾವುದೋ ಅನುಭವ ಅಲ್ಲ, ಎಲ್ಲ ರಿಯಾಕ್ಷನ್ ಕಡಿಮೆ ಆಗಬೇಕು, ಶಾಂತ ಆಗಬೇಕು. ಅರ್ಥ ಆಗ್ತೀಯಾ? ನೋಡಿ, ನಾವು ಏನೋ ಹೊರಗಿನ ಪ್ರಬಂಧದಲ್ಲಿ ಒಬ್ಬ ಕುಡುಕ ಇದ್ದಾನ್ರಿ ಅಪ್ಪ, ಚೆನ್ನಾಗಿ ಕುಡಿತಾನ, ಆಯ್ತಾ? ಇನ್ನೊಬ್ಬ ಹುಡುಗಿಗೆ ತಿನ್ನೋ ಆಸೆ, ತಿಂದು 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 ಡುಮಾ ಆಗ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ತೇವೆ, ಅಡಿಕ್ಷನ್, ಫುಡ್ ಅಡಿಕ್ಷನ್ ಅಂತ ಹೇಳ್ತೇವೆ ಆಹಾರಕ್ಕೆ, ಇಲ್ಲ ಆಲ್ಕೋಹಾಲ್ ಅಡಿಕ್ಷನ್ ಅಂತ ಹೇಳ್ತೇವೆ. ಅಲ್ಲಿ ಏನ್ ಮಾಡ್ತಾರೆ, ಆಲ್ಕೋಹಾಲ್ ಅಡಿಕ್ಷನ್ ಎಲ್ಲ ಒಂದು ಸೇರಿಸ್ತಾರೆ, ಆಲ್ಕೋಹಾಲ್ ಕೈ ಕೊಡಲ್ಲ, ಆಲ್ಕೋಹಾಲ್ ಅನ್ನೋ ಕೈಯಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜವಾಗ್ಲೂ ಆಲ್ಕೋಹಾಲ್ ಅಡಿಕ್ಷನ್ ಅಲ್ಲ. ಆ ಆಲ್ಕೋಹಾಲ್ ಕುಡಿದಾಗ ಆ ದೇಹದಲ್ಲಿ ಅನುಭವ ಆಗ್ತದೆ, ಸಂವೇದನೆ ಆಗ್ತದೆ, ಯಾವ್ದೊಂದು ಸಂವೇದನೆ ಆಗುತ್ತೆ. ಆ ಸಂವೇದನೆ ಪುನಃ ಪುನಃ ಬೇಕು ಅನ್ಸ್ತದೆ, ಅದಕ್ಕೆ ಆಲ್ಕೋಹಾಲ್ ಕುಡಿಯೋದು. ಒಳಗಿಂದ ಹೊರಗೆ ಬರೋದು ಆಲ್ಕೋಹಾಲ್. ಅಂಡರ್ಸ್ಟ್ಯಾಂಡ್? ಆಲ್ಕೋಹಾಲ್ ಅಡಿಕ್ಷನ್ ನ ಹೊರಗಡೆ ತಪ್ಪಿಸ್ಕೊಳಕ್ ಆಗಲ್ಲ. ಆ ಒಳಗಡೆ ಸಂವೇದನೆ ನೋಡಿದಾಗ, ಆ ಸಂವೇದನೆಗೆ ನಾನು ಸ್ಥಿತಪ್ರಜ್ಞ ಆಗಿದ್ರೆ ಹೊರಗಡೆ ಆಲ್ಕೋಹಾಲ್ ಬಿಡ್ತೇನೆ. ಹೊರಗಡೆ ಆಲ್ಕೋಹಾಲ್ ನೀವು ಬಿಡಿಸಿದ್ರೆ, ಬಾಟಲ್ ತಗೊಂಡು ಹೊಡೆದಾಗ್ಬಿಟ್ರೆ ಇನ್ನೊಂದ್ಸಲ ಆಲ್ಕೋಹಾಲ್ ಇಟ್ಕೊಳ್ತೇನೆ. ನಿಮ್ಗೆ ರಿಪೇರಿ ಆಗ್ಬೇಕಾದಲ್ಲಿ ಒಳಗೆ, ಒಳಗಡೆ ಸಾಕ್ಷಿ ಆಗಿದ್ದು ಕಲಿಬೇಕು, ಅದನ್ನ ಹೇಳ್ಕೊಡ್ತು, ರೈಟ್? ಸೊ ಹಾಗಾಗ್ಬಿಟ್ಟು ನಮ್ಮ ಹೊರಗಡೆ ಅವನು ಮೊಬೈಲ್ ಫೋನಿಗೆ ಅಡಿಕ್ಷನ್ ರೀ ಅಪ್ಪ, ಮೊಬೈಲ್ ಫೋನಿಗೆ ಏನದು, ವಿಡಿಯೋ ಗೇಮ್ಸ್ಗೆ ಅಡಿಕ್ಷನ್, ಅದು ಹೊರಗಡೆ. ಆ ವಿಡಿಯೋ ಗೇಮ್ ಆಡಿದಾಗ ಒಳಗಡೆ ಒಂದು ಸಂವೇದನೆ ಆಗುತ್ತೆ, ಅದು ಚೆನ್ನಾಗಾಗುತ್ತೆ, ಅದಕ್ಕೆ ಅದು ಅಡಿಕ್ಷನ್. ಸೊ ಹಾಗಾಗ್ಬಿಟ್ಟು ಅವನು ಇದು ಒಳಗಡೆ ಸಂವೇದನೆಗೆ ಸಾಕ್ಷಿಯಾಗೋದು ಕಲ್ತ್ರೆ ಹೊರಗಡೆ ನಿಧಾನ ಗೇಮ್ ಬಿಟ್ಟು ಹೋಗುತ್ತೆ. ನಾವು ಒಳಗಡೆ ರಿಪೇರಿ ಮಾಡೋ ಬದಲು ಹೊರಗಡೆ ರಿಪೇರಿ ಮಾಡ್ತೇವೆ. ಅವ್ರು ನೋಡಿದ್ರೆ ಸಿಟ್ಟು ಬರುತ್ತೀರಿ ಅಪ್ಪ, ಅವ್ರ ಮುಖ ನೋಡಲ್ಲ ನಾನು,
ಸಿಟ್ಟು ಒಳಗೆ ಇದೆ. ಸಿಟ್ಟು ಹೋಗಿಲ್ಲ. ಇನ್ನಾಳೆ ಇನ್ನೊಬ್ರು ಮಾಡ್ಬಿಡುತ್ತೆ, ಯಾಕಂದ್ರೆ ಸಿಟ್ಟು ಒಳಗಿದೆ. Anger is I am angry with you. I don't want to see your face. I don't see your face. But the anger is there. So you'll start applying that anger to somebody else. Because problem root is not solved. ಒಬ್ಬ ಪರ್ಸನ್ ನಿಮ್ ಜೀವನದಲ್ಲಿ ರಿಮೂವ್ ಮಾಡಿದ್ರೆ ಆಂಗರ್ ಹೋಗಲ್ಲ. ಆಂಗರ್ ರಿಮೂವ್ ಮಾಡಬೇಕು. ಬಿಕಾಸ್ ಆ ಆಂಗರ್ ಒಳಗಿದ್ರೆ, ಸಿಟ್ಟು ಒಳಗಿದ್ರೆ ನೀವು ಇನ್ನೊಬ್ಬರ ಮೇಲೆ ಅಪ್ಲೈ ಮಾಡ್ತೀರಾ ಅಷ್ಟೇ. ಪರ್ಸನ್ ಚೇಂಜ್ ಆಗುತ್ತೆ, ಸಿಚುಯೇಷನ್ ಚೇಂಜ್ ಆಗುತ್ತೆ. ನಮ್ಮೊಳಗೆ ನಾವು ನಮ್ಮ ಬೆರಳು ಯಾವಾಗಲಿದೆ ಹೊರಗೆ. ಅದಕ್ಕೆ ಧ್ಯಾನ ಅಂದ್ರೆ ಹೀಗೆ, ಏನದು ಹೀಗೆ ತೋರಿಸ್ತೇನೆ ನಾನು, ಅದು ಭಗವಂತನ ಕಡೆಗೆ ಇರಬೇಕು, ಆತ್ಮನ ಕಡೆಗೆ, ಅದು ಧ್ಯಾನ. ಇದು ಆತ್ಮ ಅಲ್ಲಿ ತಿರಬೇಕು, ಅದು ಧ್ಯಾನ. ಇಲ್ಲಿ ನಮ್ಮ ಯಾವಾಗ ಬೆರಳು ಯಾವಾಗ ಹೀಗೆ. ಪ್ರಾಬ್ಲಮ್ ಈಸ್ ವಿತ್ ಯು. ನನ್ನದು ಪ್ರಾಬ್ಲಮ್ ಇಲ್ಲ. ಆತ್ಮನಿಂದ ಸಪರೇಟ್ ಆದಾಗ ಇದು ಆತ್ಮನಿಂದ ಸಪರೇಟ್ ಆಗಿಬಿಟ್ಟಿದೆ. ಆತ್ಮನ ಕಡೆ ತಿರುಗಬೇಕು ಮನಸ್ಸು, ಅದೇ ಚಿನ್ಮುದ್ರೆ. ಆತ್ಮನ ಕಡೆ ತಿರುಗ್ತೀಯೋ ಅದು ಹೊರಗಡೆ. ನಮ್ಮ ಜೀವನ ಇಡೀ ನಾವು ಬೇರೆಯವರಲ್ಲಿ ಫಾಲ್ಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ತೇವೆ, ನನ್ನಲ್ಲಿ ಏನ್ ರಿಪೇರಿ ಆಗ್ಬೇಕಂತ ನೋಡಿಲ್ಲ. ನಮ್ಮಲ್ಲಿ ರಿಪೇರಿ ಆಗುವುದೇ ಆಧ್ಯಾತ್ಮ, ಅದು ಭಗವಂತನ ಅನುಭವ ಅಲ್ಲ. ನಮ್ಮಲ್ಲಿ ಏನ್ ಕಸ ಇದೆ ಅದನ್ನ ಖಾಲಿ ಮಾಡೋದು. ಆಯ್ತಾ? ಕಡೆಗೆ ಒಬ್ಳು ಹುಡುಗಿ ಆಹಾರ ತಿನ್ಬೇಕು ಆಸೆ. ಆ ಆಹಾರದ ಆಸೆ, ಅದು ಫುಡ್ ಅಲ್ಲ, ಅದು ಕೆಲವು ಫುಡ್ ಅಂತ ಹೇಳ್ತೇವೆ. ಆ ಹೋಟ್ಲಿಗೆ ಹೋಗೋದು ತಿನ್ನೋದು, ಈ ಹೋಟ್ಲಿಗೆ ಹೋಗೋದು ತಿನ್ನೋದು, ಎಲ್ಲ ಹೋಟ್ಲಿಗೆ ತಿನ್ನೋದು. ನಾಲಿಗೆ ರುಚಿ ಅಂತ ಹೇಳ್ತೇವೆ, ನಾಲಿಗೆಯಲ್ಲಿ ಆ ಸೆನ್ಸೇಷನ್ ಇದೆಯಲ್ಲ ಅದನ್ನ ಲೈಕ್ ಮಾಡ್ತೇವೆ ನಾವು. ಅದಕ್ಕೆ ಏನಾದ್ರು ಹಾಕ್ಬೇಕು ಬಾಯಿ. ಇಲ್ಲಿ ರಿಪೇರಿ ಆಗಿದೆ, ಅಲ್ಲೆಲ್ಲಿ ರಿಪೇರಿ ಮಾಡ್ತೀರಪ್ಪ? ಎಷ್ಟು ಅಂಗಡಿಗಳನ್ನ ಮುಚ್ತೀರಾ? ಅದಕ್ಕೆ ಏನಾಗತ್ತಂದ್ರೆ ನೋಡಿ, ನಮ್ದು ಪಂಚಕೋಶಗಳಿಂದ ಅದು ಶರೀರ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದರಲ್ಲಿ ಶರೀರ ಇದೆಯಲ್ಲ ಬಾಹ್ಯ. ನಮ್ಮ ಮನಸ್ಸು ಅಂತ ಏನು ಹೇಳ್ತೇವಲ್ಲ, ಮನಸ್ಸಿನ ಬಾಹ್ಯ ರೂಪ ಶರೀರ, ಮನಸ್ಸಿನ ಅಂತರಂಗ ರೂಪ ಬುದ್ಧಿ. ಒಳಗೆ ಬುದ್ಧಿ, ಹೊರಗೆ ಶರೀರ. ಈ ಶರೀರದ ವಿಶೇಷ ಏನಂದ್ರೆ ನಮ್ಗೆ ಪಂಚೇಂದ್ರಿಯಗಳಿದಾವೆ: ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ. ಇದರಲ್ಲಿ ನಿದ್ದೆ ಮಾಡಿದಾಗ ಕಣ್ಣು ಮುಚ್ಕೊಳ್ತದೆ, ಶಬ್ದ ಕೇಳೋದು ಕಡಿಮೆ ಆಗುತ್ತೆ. ಆದ್ರೆ ಚರ್ಮ ಮಾತ್ರ ಕೆಲಸ ಮಾಡ್ತಾ ಇರ್ತದೆ. ಇದು ದೊಡ್ಡ ಸೆನ್ಸ್ ಆರ್ಗನ್. ಇದು ನಮ್ಮ ಇಡೀ ದೇಹದಲ್ಲಿ ಅತ್ಯಂತ ದೊಡ್ಡ ಸೆನ್ಸ್ ಆರ್ಗನ್ ಯಾವುದು? ಸ್ಕಿನ್. ಇದು ಕೆಲಸ ಮಾಡ್ತಾ ಇರ್ತದೆ ನಿಮ್ಮ ರಕ್ಷಣೆಗೆ. ರಾತ್ರಿ ಸೊಳ್ಳೆ ಬಂತು, ಕಾನ್ಶಿಯಸ್ ಆಗಿಲ್ಲ, ಅನ್ಕಾನ್ಶಿಯಸ್, ಇನ್ವ್ಯಾಲಿಟಿ, ಅನ್ಕಾನ್ಶಿಯಸ್ ಅದು. ಆಯ್ತಾ? ನಿಮ್ಮ ಜೀವನದಲ್ಲಿ ಅನ್ಕಾನ್ಶಿಯಸ್ ಎಷ್ಟು ಪರ್ಸೆಂಟ್, ಕಾನ್ಶಿಯಸ್ ಎಷ್ಟು ಪರ್ಸೆಂಟ್ ಇತ್ತು? ಜೀವನವನ್ನ ಅನ್ಕಾನ್ಶಿಯಸ್ ಆಗಿ ನಡೀತಾ ಇದೀವಿ ನಾವು. ಅದು ಕಾನ್ಶಿಯಸ್ ಆಗಬೇಕು, ಅಲ್ಲಿ ಅನ್ಕಾನ್ಶಿಯಸ್ ಖಾಲಿ ಆಗಬೇಕು. ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ. ಅಸತ್ತಿಂದ ಸತ್ಯಕ್ಕೆ ಹೋಗ್ಬೇಕು, ಅದು ಜ್ಞಾನ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಸತ್ತಿಂದ ಸತ್ಯಕ್ಕೆ ಹೋಗ್ಬೇಕು, ಜ್ಞಾನ. ತಮಸೋಮ ಜ್ಯೋತಿರ್ಗಮಯ, ಡಾರ್ಕ್ನೆಸ್ ಇದೆ ನಮ್ಮಲ್ಲಿ, ಕತ್ತಲೆ ಇದೆ. ಯಾವುದು? ಅನ್ಕಾನ್ಶಿಯಸ್ ರಿಯಾಕ್ಷನ್ ಲೈಫಲ್ಲಿ, ಅದು ಕಾನ್ಶಿಯಸ್ ಆಗುತ್ತೆ. ಅಲ್ಲ, ಹೇಗೆ ಕಾನ್ಶಿಯಸ್ ಆಗೋದು? ಯಾಕಂದ್ರೆ ಇಲ್ಲಿ ದೇಹ ಇದೆ, ಅನ್ನಮಯ ಕೋಶ, ಮನಸ್ಸಿದೆ, ಮನೋಮಯ ಕೋಶ, ಅದ್ರ ಮಧ್ಯೆ ಪ್ರಾಣ ಇದೆ. ಈ ಪ್ರಾಣಶಕ್ತಿ ಮನೋಮಯ ಕೋಶ ಮತ್ತು ಇದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಇಡೀ 24 ಗಂಟೆ ನಮ್ಮಲ್ಲಿ ರಿಯಾಕ್ಷನ್ ಬರ್ತಾ ಇರ್ತವೆ. ಅದು ಕಾನ್ಶಿಯಸ್ ಮೈಂಡಿಗೆ ಬರಲ್ಲ, ಒಳಗಡೆ ಇರ್ತವೆ. ಅಲ್ಲಿ ಎಲ್ಲಿ? ಕೆಳಗಡೆ ಇರ್ತದೆ. ಎಲ್ಲಿ? ಮನಸ್ಸಿನಲ್ಲಿ ರಾಗ ದ್ವೇಷ ಕೂತ್ಕೊಳ್ತಾ ಇರ್ತದೆ. ಏನೇ ಪ್ರಪಂಚದಲ್ಲಿ ಏನಿದ್ರು ರಾಗ ದ್ವೇಷ ಶುರು ಆಗ್ತಾ ಇರ್ತದೆ. ಕೆಳಗಡೆ 3 ಶರೀರ: ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ. ಹೊರಗಿಂದು. ಒಳಗಿಂದು ವಿಜ್ಞಾನಮಯ ಕೋಶ, ಬುದ್ಧಿ ಅಲ್ವಾ, ಆತ್ಮ. ಸೊ ನಮ್ಗೆ ಏನಾಗುತ್ತೆ, ಬಾಹ್ಯದಲ್ಲಿ ಇಲ್ಲಿ ಕಾನ್ಶಿಯಸ್ ಆಗಿ ನಾವು ಬರಲ್ಲ. ಇದು ಆಕ್ಟಿವಿಟಿ ಅನ್ಕಾನ್ಶಿಯಸ್ ನಡೀತಾ ಇರುತ್ತೆ. ಎಲ್ಲೋ ತುರಿಕೆ ಆಗುತ್ತೆ, ಅದು ಅನ್ಕಾನ್ಶಿಯಸ್ ನಡೀತಾ ಇರುತ್ತೆ. ಅಲ್ಲಿ ಏನು ರಾಗ ದ್ವೇಷಗಳು ಶೇಖರಣೆ ಆಗ್ತಾ ಇರ್ತವೆ. ಎಲ್ಲಿ? ಕೆಳಗಿನ ಹಂತದಲ್ಲಿ. ಆ ರಾಗ ದ್ವೇಷಗಳೇನು ನೋಡ್ತಾ ನಮ್ಮ ಜೀವನ ನಡೆಸ್ತವೆ. ಆಯ್ತಾ? ಯಾಕಂದ್ರೆ ಯಾರು ನೋಡಿದ್ರೆ ನಮ್ಗೆ ಇದು ರಾಗ ಅಥವಾ ದ್ವೇಷ. ಅದಕ್ಕೋಸ್ಕರ
alcohol and with sensations of the body. Both are like, if you clap the hands, both are required. Correct. So you are saying, you are completely saying, No. my fault. No. So you have to work on both the sides of the. Here we are not speaking of anybody's fault. Please understand. You said, I'm saying this side means. that side. I'm saying no, listen carefully. ಇಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ರಿಪೇರಿಯಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ರಿಪೇರಿಯಲ್ ಇಸ್ ನಾಟ್ ಫಾಲ್ಟ್ ಫೈಂಡಿಂಗ್ ಎಕ್ಸರ್ಸೈಸ್. ನಾವೇನ್ ಮಾಡ್ತೇವೆ, ಆಲ್ಕೋಹಾಲಿಕ್ ಪ್ರಾಬ್ಲಮ್ ಅಲ್ಲಿ ನಾವು ಆಲ್ಕೋಹಾಲ್ ನ ಬಿಟ್ರೆ ಅಥವಾ ಹೊರಗಡೆ ಬಂದ್ರೆ ಸಾಲ್ವ್ ಮಾಡಿ ಹೋಗ್ತೇವೆ. ಆ ಆಲ್ಕೋಹಾಲ್ ನ ನಾಲಿಗೆಗೆ ಬಂದಾಗ ಅದು ಕಾಂಟ್ಯಾಕ್ಟ್ ಸೆನ್ಸೇಷನ್ ಕೊಡ್ತದೆ. Listen carefully, right? Now, attempt to remove the alcohol only doesn't solve the problem. ಈಗ ಮನೆಯಲ್ಲಿ ಆಲ್ಕೋಹಾಲ್ ಇದೆ, ಇವನು ಆಲ್ಕೋಹಾಲಿಕ್, ಹೆಂಡತಿ ಏನ್ ಮಾಡ್ತಾರೆ, ಆಲ್ಕೋಹಾಲ್ ಬಾಟ್ಲ್ ಅಡಗಿಸಿರ್ತಾರೆ, ಆಲ್ಕೋಹಾಲ್ ಹೋಯ್ತು, ಅವನು ಇನ್ನೊಂದ್ ಕಡೆ ಹೋಗಿ ಕುಡಿತಾನೆ. ಯಾಕೆ? ಆ ಕ್ರೇವಿಂಗ್ ಬರ್ತಾ ಇದೆ ಒಳಗಡೆಯಿಂದ. Sensations are independent of the, okay, because in the anger example, you said not this person, you find some other person. So anger is independent. So now, ಮೊದಲೇನಾಗುತ್ತೆ, ಮೊದಲು ಇನಿಷಿಯಲಿ sensations depend on the alcohol outside. After some time, it becomes independent. It starts generating craving. ರಾಗ ದ್ವೇಷ ಪ್ರೋಗ್ರಾಮ್ ಬಂದ್ಬಿಡ್ತೀರಿ ಒಳಗಡೆ. After that, bottle is not required. The craving will come. He will search for the bottle. ಅದಕ್ಕೋಸ್ಕರ ನೀವು ರಿಮೂವ್ ಮಾಡ್ಬೇಕಾದ್ರೆ ಒಳಗಡೆಯಿಂದ ಆ ಸೆನ್ಸೇಷನ್ ಕ್ರೇವಿಂಗ್ ತೆಗಿಬೇಕು. ಮೊದಲು ಏನ್ ಮಾಡ್ತಾರೆ, ಆಲ್ಕೋಹಾಲ್ ಕುಡಿಬೇಕಾದ್ರೆ ಒಂದು ಆಲ್ಕೋಹಾಲ್ ಬಾಟಲ್ ಕುಡಿತಾನೆ, ಖುಷಿ ಆಗುತ್ತೆ, 2 ಸಲ ಕುಡಿತಾನೆ, 3ನೇ ಸಲ ಕುಡಿದ್ಮೇಲೆ ಅದನ್ನ ಡಿಪೆಂಡ್ ಆಗ್ತಾನೆ. ಆಯ್ತಾ? ಏನಾಯ್ತು, ಈಗ ಆಲ್ಕೋಹಾಲ್ ಬಾಟಲ್ ಅಡಗಿಸಿಟ್ರು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಒಳಗಡೆಯಿಂದ ಕ್ರೇವಿಂಗ್ ಬರ್ತಾ ಇರ್ತದೆ. ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಒಳಗಡೆ ಕ್ರೇವಿಂಗ್. Did you understand what I'm saying? It has become independent now. First it was dependent, starting with. Later, even if you solve the problem outside, it won't help. ನಿಮ್ಗೆ ಏನಾಗುತ್ತೆ, ಸಿಟ್ಟಿನ ಬಗ್ಗೆ ಹೇಳ್ಬೇಕಾರೆ ಯಾರು ನೋಡಿ ಸಿಟ್ಟು ಬಂತು, ಅವನನ್ನು ರಿಮೂವ್ ಮಾಡಿದ್ರಿ ನಿಮ್ ಲೈಫಲ್ಲಿ, ಬಟ್ ಹ್ಯಾಂಗರ್ ಒಳಗಿದೆ, ಆ ಪ್ರೋಗ್ರಾಮ್ ಒಳಗಿದೆ. ಈಗ ಯಾವ್ದು ಬೇರೆ ಸಿಚುವೇಶನ್, ಮುಂಚೆ ಅವ್ರು ನೋಡಿ ಸಿಟ್ಟು ಬರ್ತಾ ಇತ್ತು, ಈಗ ಇನ್ನೊಬ್ರು ನೋಡಿ ಸಿಟ್ಟು ಬರ್ತದೆ, ಅದು ಇನ್ನೊಂದು ಸಿಚುವೇಶನ್ ನೋಡಿ ಸಿಟ್ಟು ಬರ್ತದೆ. ಆಂಗರ್ ಅನ್ನೋ ಪ್ರೋಗ್ರಾಮ್ ಒಳಗೆ ಬಂದ್ಬಿಟ್ಟಿದೆ. ಅರ್ಥ ಆಯ್ತಾ? ಈಗ ಬೇರೆಯವ್ರ ಮೇಲೆ ತಿರುಗ್ತದೆ. ಮುಂಚೆ XYZ ಮೇಲೆ ತಿರುಗಿತು, ಈಗ ABC ಮೇಲೆ ತಿರುಗ್ತದೆ. ಆಂಗರ್ ಒಳಗೆ ಬಂದ್ಬಿಟ್ಟಿದೆಯಲ್ಲ, ಒಳಗೆ ಪೊಲ್ಯೂಷನ್ ಆಗ್ಬಿಟ್ಟಿದೆಯಲ್ಲ. ಅದೇ ರೈಟ್? ಇಸ್ ಇಟ್ ಕ್ಲಿಯರ್? ಆಯ್ತಾ? ಈಗೇನಾಗತ್ತೆ, ನಮ್ಮ ಜೀವನದಲ್ಲಿ ನಾನು ಏನು ಅನುಭವ ಅಂತ ಹೇಳ್ತೇನೆ, ಆ ಅನುಭವ ಅಂತ ಹೇಳೋದು ಹೊರಗಿನ ವಸ್ತುನ ಅನುಭವ ಅಲ್ಲ. ಆ ಹೊರಗಿನ ಬಾಹ್ಯ ವಸ್ತು ನಮ್ಮ ಇಂದ್ರಿಯಗಳಿಗೆ ಸಂಪರ್ಕ ಬಂದಾಗ ನಮ್ಮ ದೇಹದ ಅನುಭವ ಆಗುತ್ತೆ, ಅದಕ್ಕೆ ಅನುಭವ ಅಂತ ಹೇಳುದು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಓಕೆ, ನೀವು ಕಾಫಿ ಕುಡಿದ್ರೆ ನೆನಪ ದಿನ? ನಿನ್ನೆ ಕಾಫಿ ಕುಡಿದ್ರಾ? ನಿನ್ನೆ ಕಾಫಿ ಕುಡಿದ್ರೆ ನೆನಪಿದೆ ನನಗೆ. ಆಯ್ತಾ? ಇವತ್ತು ಯಾಕೆ ಕಾಫಿ ಕುಡಿತೀರ? ನೆನಪಲ್ಲಿ ಜೀವನ ಮಾಡ್ರಲ್ಲ, ಯಾಕಾಗಲ್ಲ? ಆಗ ನಿಮ್ಗೆ ಸೆನ್ಸೇಷನ್ ಇದೆಯಲ್ಲ, ಅದು ಬರ್ತದೆ. ಆ ಸೆನ್ಸಿಗೆ ಕಾಫಿ ಟಚ್ ಆಗ್ಬೇಕು ನನಗೆ ಇವತ್ತು. ನಿನ್ನೆ ಕಾಫಿ ಕುಡಿದದ್ದು ಮೆಮೊರಿ ಅದು. ಆಯ್ತಾ? ಇವತ್ತು ಪುನಃ ಆ ಸೆನ್ಸೇಷನ್ ಬರ್ಬೇಕು ಬಾಡಿ ಒಳಗೆ, ಅದಕ್ಕೆ ಏನಾಗುತ್ತೆ, ಕ್ರೇವಿಂಗ್ ಬರ್ತದೆ ಒಳಗಡೆಯಿಂದ. ಈಗ ಕಾಫಿ ಎಲ್ಲಿದೆ? ಕಾಫಿ ಸೆನ್ಸೇಷನ್ ಎಲ್ಲಿದೆ? ಒಳಗಡೆ ಇದೆ. ಮೆಮೊರಿ ಅಲ್ಲ ಅದು. ಮೆಮೊರಿ ಇದೆಯಾ? ಮೆಮೊರಿ ಅದು ನಿಮ್ಗೆ ಸೆನ್ಸೇಷನ್ ಕೊಡಲ್ಲ ಅದು. ಆಯ್ತಾ? ಮೆಮೊರಿ ಕೊಡಲ್ಲ ಅದು ಅನುಭವ. ಮೆಮೊರಿ ಅಲ್ಲಿ ಹೋಗ್ಲಿಕ್ಕೆ ಹೇಳ್ತದೆ. ಆದ್ರೆ ಕೆಲವು ಸಿಚುವೇಶನ್ ಮಾಡ್ತೇವೆ ನಾವು, ಮೆಮೊರಿ ಹಿಡ್ಕೊಂಡು ನಾವು ಬಿಡೋ ಅಂತ ಹೇಳ್ತೇವೆ, ಪುನಃ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬಿಡ್ತೇವೆ. ನೋಡ್ರಿ ನಂಗೆ ಅವ್ರು ಬೈದ್ರು, ಬೈದ್ರು ನೋಡಿ ಎಷ್ಟು ಕೆಟ್ಟವರು, ಡಿಪ್ರೆಷನ್. ಅದು ಸೆನ್ಸೇಷನ್ ಒಳಗೆ ಕ್ರಿಯೇಟ್ ಮಾಡ್ತೀವಿ, ಯಾಕಂದ್ರೆ ಅವ್ರು ಸಿಗಲ್ಲ ಪುನಃ ಕೈಗೆ, ನಾವು ಒಳಗೆ ಕ್ರಿಯೇಟ್ ಮಾಡ್ಬೋದು. ವೆನ್ ಯು ಕ್ರಿಯೇಟ್ ಅ ಸೆನ್ಸೇಷನ್ ಇನ್ಸೈಡ್, ಯು ಫೀಲ್ ಮೋರ್ ಎಕ್ಸ್ಪೀರಿಯನ್ಸ್ ರಿಯಲ್. ಕಾಫಿ ಕುಡಿಯೋಕೆ ನೀವು ಹೋಗಲ್ಲ, ಕಾಫಿ ಕುಡಿದ್ರೆ ನೆನಪಲ್ಲಿ ಇವತ್ತು ಕಾಫಿ ಕುಡಿಯೋದಲ್ಲ, ಬಟ್ ಯಾರೋ ಬೈದಿದೆಯಲ್ಲ ಪುನಃ ನೆನಪು ಮಾಡ್ಕೊಡೋದು, ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಅವಾಗ ರಿಯಲ್ ಆಗುತ್ತೆ ಅದು. ಗೊಳೋ ಅಂತ ಹೇಳೋದು, ಡಿಪ್ರೆಷನ್ ಆಗೋದು. We are recreating the experience of interaction with people, but that we don't apply to coffee and food. Coffee and food I want now because we don't, ಇದು ಈಗ ಬೇಕು ನಮ್ಗೆ, ಅದು ಇಲ್ಲಿ ಬಾಯಿ ಒಳಗೆ ಹೋಗ್ಬೇಕು. ಅವ್ರ ಪಾಪ ಸಿಗಲ್ಲ, ಅವ್ರು ಯಾವಾಗೊಂದು ಸಿಕ್ಕಿದ್ದು, ಯಾವಾಗೊಂದ್ಸಲ ಬೈದಿದ್ರು, ಅದನ್ನ ನೆನಪು ಮಾಡ್ಕೊಳ್ಳೋದು, ಪುನಃ ಇಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು.
ನಿಮ್ಮ ಅನುಭವ ಅಂದ್ರೆ ಆ ಸೆನ್ಸೇಷನ್ ಕ್ರಿಯೇಟ್ ಆದಾಗ ಅನುಭವ. ಇಲ್ಲಿ ಜಸ್ಟ್ ಮೆಮರಿ, ಆ ಮೆಮರಿ ಯೂಸ್ಫುಲ್ ಆಗಿರ್ತದೆ. ಅದನ್ನು ನೀವು ಸೆನ್ಸೇಷನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಡಿಪ್ರೆಸ್ ಮಾಡಿಕೊಂಡು ಗೋಳಾಡ್ಕೊಂಡು ಜೀವನ ಮಾಡೋದೇ ಪ್ರಾಬ್ಲಮ್. ಕ್ಲಿಯರ್? ಮೆಮರಿ ಬೇರೆಯವ್ರನ್ನ ಅವ್ರನ್ನ ಬೈದದ್ದಿಲ್ಲ ಅದನ್ನೇ ನಿಜ ಅಂತ ನೆನ್ಪು ಮಾಡ್ಕೊಂಡು ನಿಜ ಅಂತ ಮಾಡಿದಾಗ, ಅದನ್ನ ನಿಜ ಅಂತ ಮಾಡಿದಾಗ, ಭೂತಕಾಲವನ್ನು ನಿಜ ಮಾಡಿದಾಗ, ಭೂತಕಾಲ ಬಿತ್ತಿ ಯಾರೋದು ಸುಳ್ಳು ಇರೋದು ಅದನ್ನ ನಿಜ ಅಂತ ಮಾಡ್ಕೊಂಡಾಗ ಅದು ಅನುಭವ ಆಗುತ್ತೆ. ನೆನ್ಪು ಮಾಡ್ಕೊಂಡು ಅಲ್ಲ, ಬೋತಾನೆ ಮೆಮರಿ. ಬಟ್ ನಮ್ಗೆ ಏನ್ ಮಾಡ್ತೇವೆ, ನಾವು ಏನ್ ಮಾಡ್ತೇವೆ ಅದನ್ನ ಎರಡನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಲ್ಲ. ಎಲ್ಲದಕ್ಕೆ ಕಾಫಿ ನೀರೇ ಕುಡಿದಕ್ಕೆ ಅದು ಮೆಮರಿ ಅಂತ ಹೇಳ್ತೇವೆ, ಇವತ್ತು ಕುಡಿದದ್ದು ನಿಜ ಅಂತ ಹೇಳ್ತೇವೆ. ಆ ಹಿಂದೆ ಮೆಮೊರಿ ಏನಿದೆಯಲ್ಲ ಅದನ್ನ ನಿಜ ಅಂತ ಹೇಳ್ಬಿಟ್ಟು ಈಗ ತಂದು ರಿಯಾಕ್ಟ್ ಮಾಡ್ತೇವೆ. ಯಾವ್ದನ್ನ ನಾವು ನಿಜ ಅಂತ ಹೇಳ್ತೇವೆ ಅಲ್ಲಿ ರಿಯಾಕ್ಷನ್ ಆಗುತ್ತೆ ಬಾಡಿಯಲ್ಲಿ. ಯಾವ್ದನ್ನ ನಾನು ನಿಜ ಅಂತ ಹೇಳ್ತೇನೆ ಅದು ಬಾಡಿಯಲ್ಲಿ ಸೆನ್ಸಿಟಿವ್ ಕ್ರಿಯೇಟ್ ಮಾಡ್ತದೆ. ಮೆಮರಿ ಇರೋದು ನಿಜ, ಮೆಮರಿ ಜಸ್ಟ್ ಮೆಮರಿ ಅಂತ ಹೇಳಲ್ಲ ನಾವು, ಅದು ರಿಯಾಲಿಟಿ ಅಂತ ಹೇಳ್ಬಿಡ್ತೇವೆ. If you forgive and forget, life is beautiful. Forgive not for the sake of the other person. Otherwise you are burning with the anger, jealousy, hatred. ಆಯ್ತಾ? ಓಕೆ, ಈಗ ಒಂದು ಸಿಂಪಲ್ ಫಾರ್ಗಿವ್ಫುಲ್ನೆಸ್ ಮೆಡಿಟೇಷನ್ ಮಾಡೋಣ. ಮೊದಲು ಎಲ್ಲರೂ ಶ್ರದ್ಧೆ ಬಿಡೋಣ.